ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಚಾನಲ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇವತ್ತು ನಾನು ನಿಮಗೆ ರುಚಿಕರವಾದ ಕೇಸರಿ ಬಾತ್ ಮಾಡೋದು ಹೇಳ್ಕೊಡ್ತೀನಿ. ಬೇಕಾದ ಪದಾರ್ಥಗಳು: ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ, 1 ಕಪ್ ರವೆ ತೊಗೊಂಡಿದ್ದೀನಿ, 1 ಕಪ್ ರವೆಗೆ 1 ಕಪ್ ಸಕ್ಕರೆ, 2 ಲವಂಗ ತೊಗೊಂಡಿದ್ದೀನಿ, ಏಲಕ್ಕಿ ಪುಡಿ, ಫುಡ್ ಕಲರ್ ಸ್ವಲ್ಪ, ತುಪ್ಪ 3 ಸ್ಪೂನು, ಎಣ್ಣೆ 3 ಸ್ಪೂನ್ ತೊಗೊಂಡಿದ್ದೀನಿ. ಫಸ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಕಾಯಿಸಬೇಕು. ನಂತರ ಅರ್ಧದಷ್ಟು ತೊಗೋತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳಕ್ಕೆ ಹಾಕೋತಾ ಇದ್ದೀನಿ. ಫ್ರೈ ಆದ ನಂತರ ರವೆ ಸೇರಿಸ್ತಾ ಇದ್ದೀನಿ. ಸಣ್ಣ ಉರಿಲೇ ಇಟ್ಕೋಬೇಕು ಫ್ರೆಂಡ್ಸ್. ಸಣ್ಣ ಉರಿಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ತಾ ಬರಬೇಕು. ಉರಿ ಜಾಸ್ತಿ ಮಾಡಿದ್ರೆ ಸೀದೋಗ್ಬಿಡುತ್ತೆ, ಟೇಸ್ಟು ಚೆನ್ನಾಗಿ ಬರಲ್ಲ. ನಾನು ಹೇಳ್ಕೊಡ್ತಾ ಇರೋ ಮೆಥಡೇ ಫಾಲೋ ಮಾಡಿ ಫ್ರೆಂಡ್ಸ್, ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಲವಂಗ 2 ಸೇರಿಸ್ತಾ ಇದ್ದೀನಿ. ನಂತರ 1 ಕಪ್ ಸಕ್ಕರೆ ಇಟ್ಕೊಂಡಿದ್ನಲ್ಲ ನೋಡಿ, ಅದನ್ನ ಹಾಕ್ತಾಯಿದ್ದೀನಿ. ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಬೇಕು. ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ತಾ ಬನ್ನಿ. ಇದೇ ಥರ ಮೆಥಡು ಫಾಲೋ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕೇಸರಿ ಪುಡಿ ಮತ್ತು ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಮೃದುವಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಬಾತು. ನಂತರ 1 ಕಪ್ಪು ರವೆಗೆ 3 ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಬಿಸಿನೀರು ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್, ನಾನು ತಣ್ಣೀರೇ ಸೇರಿಸ್ತಾ ಇದ್ದೀನಿ. ರವೆ ಚೆನ್ನಾಗಿ ಹುರಿದಿರೋದ್ರಿಂದ ಗಂಟೇನಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಅದು ಗಟ್ಟಿಯಾಗೋವರೆಗೂ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ತಾ ಬರಬೇಕು. ನಂತರ ಮೊದಲೇ ಇಟ್ಕೊಂಡಿದ್ವಲ್ಲ ತುಪ್ಪ ಮತ್ತು ಎಣ್ಣೆ ಕಾಯಿಸ್ಕೊಂಡಿದ್ದು, ಅದನ್ನೂ ಸೇರಿಸ್ತಾ ಇದ್ದೀನಿ. ಅದೆಲ್ಲ ಒಂದಕ್ಕೊಂದು ಹೊಂದ್ಕೊಂಡು ತಳ ಬಿಡೋವರೆಗೂ ಬೇಯಿಸ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ, ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ಲರೂ ಮಕ್ಕಳು ಇಂದ ಇದ್ದು ದೊಡ್ಡೋರ್ವರೆಗೂ ಇಷ್ಟಪಟ್ಟು ತಿಂತಾರೆ. ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಬೆಂದಾಗಿದೆ. ನೋಡಿ ತಳ ಬಿಡ್ತಾ ಇದೆ. ರೆಡಿ ಆಗಿದೆ ಇದು. ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ನಂತರ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕೇಸರಿ ಬಾತ್ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿ ಮೃದುವಾಗಿ ಹೋಟೆಲ್ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ.